ಹಲೋ ಗೈಸ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ಏನೇನಪ್ಪ ಕಲ್ತ್ಕೋತೀವಿ ಅಂದರೆ ಡಿಫೈನ್ ಒನ್ ಕೂಲಮ್ ಅನ್ನು ಡಿಫೈನ್ ಮಾಡೋಣ. ಫೋರ್ಸಸ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್. ನಾವು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಬರೀ 2 ಚಾರ್ಜ್ ಇದ್ದರೆ ಫೋರ್ಸ್ ಹೇಗಿರುತ್ತೆ ಅಂತ ನೋಡ್ತಾ ಇದ್ವಿ. ಇಲ್ಲಿ ಮಲ್ಟಿಪಲ್ ಚಾರ್ಜ್ ಇದ್ದರೆ ಏನಾಗುತ್ತೆ ಅಂತ ನೋಡೋಣ. ಮತ್ತು ಒಂದು NCERT ಪ್ರಾಬ್ಲಮ್ಮು. ಏನಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಸ್ಟಾರ್ಟ್ ಮಾಡೋಣ ಅಲ್ಲ? ಇಂಟ್ರೋ ಬರಲಿ. That little mouse, 'cause I'm an albatross. ಲೆಟ್ ಅಸ್ ಡಿಫೈನ್ ಒನ್ ಕೂಲಮ್. ನಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಗೊತ್ತು ಕೂಲಮ್ಸ್ ಲಾ ಈಕ್ವೇಷನ್ ಏನಂದರೆ F is equal to 1/4πε0 Q1 Q2 by R square ಅಲ್ವಾ? ಐ ವಿಲ್ ಕನ್ಸಿಡರ್ 2 ಚಾರ್ಜಸ್. ಲೆಟ್ ಮಿ ಕಾಲ್ ದಿಸ್ ಆಸ್ Q1 and this as Q2. The distance of separation, I will assume that these 2 charges are separated by 1 meter. And I will consider this charge Q1 to be 1 coulomb. Q2 1 coulomb ಅಂತಾನೆ ಅನ್ಕೋತೀನಿ. ಇವಾಗ ಇದನ್ನು ಈ ವ್ಯಾಲ್ಯೂಸ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. Now F becomes 1/4πε0. ವ್ಯಾಲ್ಯೂ ಆಫ್ Q1 ಏನು? 1 coulomb. Q2 1 coulomb. ಡಿಸ್ಟೆನ್ಸ್ ಆಫ್ ಸಪ್ರೇಷನ್ ಇದೆರಡು 1 ಮೀಟರ್ ಅಪಾರ್ಟ್ ಇದೆ. ಸೊ 1 ಸ್ಕ್ವೇರ್. ಐ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ε0 ಟು ಬಿ 8.854 into 10⁻⁻12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಲ್ವಾ? ಈ ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಆಫ್ ಫೋರ್ಸ್ ವಿಲ್ ಬಿ 9 into 10⁻9. ಯೂನಿಟ್ ಏನು ಫೋರ್ಸ್ಗೆ? ನ್ಯೂಟನ್. ಹಾಗಂದ್ರೆ ಏನಂದರೆ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ Q2 ವಿಲ್ ಬಿ ಈಕ್ವಲ್ ಟು 9 into 10⁻9 ನ್ಯೂಟನ್. ಸಿಮಿಲರ್ಲಿ ಈ ಚಾರ್ಜ್ ಇದೆಯಲ್ಲ Q1, ಇದು ಒಂದು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ದಟ್ ವಿಲ್ ಬಿ 9 into 10⁻9 ನ್ಯೂಟನ್. ನೌ ಐ ವಿಲ್ ಡಿಫೈನ್ 1 ಕೂಲಮ್ ಯೂಸಿಂಗ್ ದಿಸ್ ಕೇಸ್. ಇಫ್ 2 charges placed in vacuum with a distance of separation of 1 meter apart experiences a force of 9 into 10⁻9, then the charge is said to be 1 coulomb. ನಾನು ಫಸ್ಟ್ ಏನು ಮಾಡಿದೆ, ಕನ್ಸಿಡರ್ ಮಾಡ್ತಾ ಇದೆರಡು 1 ಕೂಲಮ್ ಅಂತ ಕನ್ಸಿಡರ್ ಮಾಡಿದೆ. ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ 1 ಮೀಟರ್ ಅಂತ ಹೇಳಿದೆ. ಅವಾಗ ನಮಗೆ ಕೂಲಮ್ಸ್ ಲಾ ಅಪ್ಲೈ ಮಾಡಿದ್ಮೇಲೆ ಏನು ಬಂತು? ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಈಚ್ ಚಾರ್ಜಸ್ ಟು ಬಿ 9 into 10⁻9 ನ್ಯೂಟನ್ ಬಂತು. ಇದನ್ನು ನಾನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿಬಿಟ್ಟು 1 ಕೂಲಮ್ನ ಡಿಫೈನ್ ಮಾಡಿದೆ. ಇದು ಎರಡು ಚಾರ್ಜು ವ್ಯಾಕ್ಯೂಮಲ್ಲಿದೆ with a distance of separation of 1 meter ಇದೆ. And if each charge experiences a force of 9 into 10⁻9 Newton, then we call this charge to be 1 coulomb. Forces between multiple charges. ಇಷ್ಟೊತ್ತು ನಾವು ಕೂಲಮ್ಸ್ ಲಾ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ 2 ಚಾರ್ಜ್ನ ಕನ್ಸಿಡರ್ ಮಾಡ್ಕೋತಾ ಇದ್ವಿ. ಅವಾಗೇನು ಒಂದು ಚಾರ್ಜು ವಿತ್ ರೆಸ್ಪೆಕ್ಟ್ ಅನದರ್ ಚಾರ್ಜು ರಿಪಲ್ಸು ಅಥವಾ ಅಟ್ರಾಕ್ಟ್ ಆಗ್ತಾ ಇತ್ತು. ಇವಾಗ ನಾವು ಐ ವಿಲ್ ಕನ್ಸಿಡರ್ ಎ ಸಿಸ್ಟಮ್ ಆಫ್ 3 charges. That is, it consists of 3 charges Q1, Q2 and Q3. ಇವಾಗ Q1 ಮೇಲೆ ಯಾವ ಥರ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅಂತ ನಾವು ಡಿಟರ್ಮೈನ್ ಮಾಡ್ಕೊಳ್ಳೋಣ. ಐ ವಿಲ್ ಅಸ್ಯೂಮ್ ಆಲ್ ದ 3 charges Q1, Q2 and Q3 ಆರ್ ಲೈಕ್ ಚಾರ್ಜಸ್. ಅಂದರೆ ಅದೆಲ್ಲದು ಪಾಸಿಟಿವ್ ಇರುತ್ತೆ ಅಥವಾ ಎಲ್ಲದು ನೆಗೆಟಿವ್ ಇರುತ್ತೆ. ಲೈಕ್ ಚಾರ್ಜಸ್ ರಿಪಲ್ಸ್ ಅಲ್ವಾ? ಸೊ ಡ್ಯೂ ಟು Q2 ದೇರ್ ಈಸ್ ಅ ರಿಪಲ್ಸಿವ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ Q1 and I will name that as F12. Repulsive force in the direction of the line joining the 2 charges. I will name it as F12. Similarly, Q1 will experience a repulsive force due to presence of Q3. That I will name it as F13. Here also it is experiencing a force in the direction of the line joining the 2 charges. Let me assume that the distance of separation of Q1 and Q2 are R12 and the distance of separation of Q1 and Q3 be R13. ಆಯಿತಾ? ಇವಾಗ ಕೂಲಮ್ಸ್ ಲಾ ಅಪ್ಲೈ ಮಾಡಬೇಕಲ್ವ ಇದ್ರ ಮೇಲೆ. ಸೊ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್ 1 ಡ್ಯೂ ಟು 2 ಇಸ್ 1/4πε0 Q1 Q2 ಬೈ ಡಿಸ್ಟೆನ್ಸ್ ಆಫ್ ಸಪರೇಷನ್ ಏನು? R12 ಸ್ಕ್ವೇರ್ ಇಂಟು ಯೂನಿಟ್ ವೆಕ್ಟರ್ ಯಾವುದು? R12 cap acting along the direction of F12. So R12 cap. Similarly, the force experienced by charge 1 due to the presence of 3 is 1/4πε0 Q1
ಇನ್ನೊಂದು ಚಾರ್ಜ್ ಯಾವುದು Q3 ಬೈ ಡಿಸ್ಟೆನ್ಸ್ ಆಫ್ ಸಪರೇಷನ್ ಏನಿದೆ R13 ಸ್ಕ್ವೇರ್ ಇಂಟು R13 ಕ್ಯಾಪ್. ಓಕೆನಾ. ನಾವು ದ ಟೋಟಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ Q1 ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ ಇಟ್ ರಿಕ್ವೈರ್ಸ್ principle of superposition. So what does this principle of superposition states? That force on any charge due to number of other charges. ಅಂದರೆ ಈ ಚಾರ್ಜಿನ ಮೇಲೆ ಫೋರ್ಸು in our example Q1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. Due to the presence of Q2 and Q3 is the vector sum of all the forces acting on the charge due to the presence of multiple charges taking one at a time. ಅಂದರೆ ನಾವು ಫಸ್ಟ್ ಫೋರ್ಸು F12ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಆಮೇಲೆ F13ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಇದರ ವೆಕ್ಟರ್ ಸಮ್ ವಿಲ್ ಬಿ ದ ಟೋಟಲ್ ಫೋರ್ಸ್ ಆನ್ ದ Q1 ಅಂತ ಈ ಸ್ಟೇಟ್ಮೆಂಟಿನ ಅರ್ಥ. ನೆಕ್ಸ್ಟು ದ ಇಂಡಿವಿಜುವಲ್ ಫೋರ್ಸಸ್ ಆರ್ ಅನ್ಎಫೆಕ್ಟೆಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜಸ್. ಏನಪ್ಪ ಹಿಂಗಂದ್ರೆ ಅಂದರೆ ದ ಫೋರ್ಸ್ F12 ಇಸ್ ನಾಟ್ ಅಟ್ ಆಲ್ ಗೆಟ್ಸ್ ಎಫೆಕ್ಟೆಡ್ ಬೈ ದ ಪ್ರೆಸೆನ್ಸ್ ಆಫ್ Q3 ಆ್ಯಂಡ್ F13 will not get affected due to the presence of Q2. ಇದೆರಡು ಫೋರ್ಸು ಈ ಚಾರ್ಜ್ ಆಪೋಸಿಟ್ ಚಾರ್ಜ್ ಇನ್ನೊಂದು ಇರ್ತಾವಲ್ಲ ಅದರಿಂದ ಏನು ಎಫೆಕ್ಟ್ ಆಗಿರಲ್ಲ. ಅದೇ ಈ ಸ್ಟೇಟ್ಮೆಂಟಿನ ಅರ್ಥ. ಆ್ಯಂಡ್ ದಿಸ್ ಹೋಲ್ ಸ್ಟೇಟ್ಮೆಂಟ್ ಇಸ್ ಕಾಲ್ಡ್ ಆಸ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಹಾಗಾದರೆ ಈ ಫಸ್ಟ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್ ಪ್ರಕಾರ ದ ಟೋಟಲ್ ಫೋರ್ಸ್ F1 ಇದೇ ಟೋಟಲ್ ಫೋರ್ಸು. ದಿಸ್ ಇಸ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಅಡಿಷನ್, ಫಸ್ಟ್ PUC ಓದಿರ್ತೀರ. ದ ಟೋಟಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್ Q1 ಇಸ್ ಗಿವನ್ ಬೈ F1 ವಿಲ್ ಬಿ F12 ಪ್ಲಸ್ F13. ದಿಸ್ ಇಸ್ ಟ್ರೂ ಫಾರ್ a system of 3 charges. Similarly, I can write the force experienced by charge Q2 and force experienced by charge Q3. ಓಕೆನಾ. ಆದರೆ ಇವಾಗ ನಾನು ಇದು 3 ಚಾರ್ಜ್ಗೆ ಆಯಿತು. ಇವಾಗ n ನಂಬರ್ ಆಫ್ ಚಾರ್ಜಸ್ ಇದ್ದರೆ ಏನಾಗುತ್ತೆ? 3 ಚಾರ್ಜ್ಗೆ ಬರೆದ್ಬಿಟ್ವಿ ಏನು. ಇವಾಗ ಲೆಟ್ ಮಿ ಅಸ್ಯೂಮ್ ದಿಸ್ ಆಸ್ Q4, ಚಾರ್ಜ್ 4 ಇದೆ. ದಿಸ್ ಆಸ್ Q5, ಹಿಯರ್ Q6, Q7, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ತುಂಬ ಚಾರ್ಜ್ಗಳಿದ್ದಾವೆ ಆಯಿತಾ. ಮತ್ತು ಲಾಸ್ಟ್ ಚಾರ್ಜ್ ಒಂದು Qn ಅಂತ ಅನ್ಕೋತೀನಿ. ಇವಾಗ ದ ಟೋಟಲ್ ಚಾರ್ಜ್ ಎಕ್ಸ್ಪೀರಿಯನ್ಸ್ಡ್ ಬೈ Q1 ಏನಾಗಬೇಕು? ಈ ಸ್ಟೇಟ್ಮೆಂಟ್ ಪ್ರಕಾರ F1 ದಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಚಾರ್ಜ್ 1 ವಿಲ್ ಬಿ F12 ಪ್ಲಸ್ F13 ಪ್ಲಸ್ F14 ಪ್ಲಸ್ F15 ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್. ಲಾಸ್ಟ್ಗೆ ಯಾವುದು? F1n ಅಲ್ವಾ. F12ಗೆ ನಮಗೆ ಈಕ್ವೇಷನ್ ಗೊತ್ತಲ್ವ ನಮಗೆ, 1/4πε0 Q1 Q2 by R square Q2 by R12 square into R12 cap, ರೈಟ್. ಸಿಮಿಲರ್ಲಿ ಎಲ್ಲದಕ್ಕೂ ಅದೇ ಥರ ಇರುತ್ತೆ. ಲಾಸ್ಟ್ಗೆ 1/4πε0 Q1 Qn by R1n square into R1n cap ಅಲ್ವಾ. ಇದೇ ಥರ ತಾನೇ ಹೇಗಿರುತ್ತೆ ಈಕ್ವೇಷನ್ನು. I will write a summation form, this equation in the form of the summation form, that is the total force. ಆಯಿತಾ. ಏನಾಗುತ್ತೆ ಅಂದರೆ F1 ವಿಲ್ ಬಿ, ಇದು ಇಷ್ಟು ಟರ್ಮಲ್ಲೂ 1/4πε0 Q1 ಕಾಮನ್ ಇರುತ್ತೆ ಅಲ್ವಾ. ಐ ವಿಲ್ ಟೇಕ್ ಇಟ್ ಔಟ್ಸೈಡ್. Q1/4πε0. ಉಳಿದಿರೋ ಟರ್ಮ್ ಏನು? Q2 ಇರುತ್ತೆ ಫಸ್ಟ್ ಟರ್ಮಲ್ಲಿ ಬೈ R12 ಸ್ಕ್ವೇರು ಇಂಟು R12 ಕ್ಯಾಪು, ಪ್ಲಸ್ ನೆಕ್ಸ್ಟ್ ಟರ್ಮಲ್ಲಿ Q3 ಇರುತ್ತೆ R13 ಸ್ಕ್ವೇರು ಇಂಟು R13 ಕ್ಯಾಪು, ಹಾಗೆ ಸೋ ಆನ್ ಆ್ಯಂಡ್ ಸೋ ಫೋರ್ ಹೋಗಿ ಲಾಸ್ಟಲ್ಲಿ ಪ್ಲಸ್ Qn ಬೈ R1n ಸ್ಕ್ವೇರ್ ಇಂಟು R1n ಕ್ಯಾಪ್ ಇರುತ್ತೆ, ರೈಟ್. ಸೊ ಇದನ್ನು ಸಮ್ಮೇಷನ್ ಬರೆದಾಗ ಏನಾಗುತ್ತೆ ಅಂದರೆ the total force experienced by charge Q1 due to presence of n number of charges is Q1 by 4πε0 to summation of. ನೋಡಿ ಇದರಲ್ಲಿ ಬರೀ ಸಫಿಕ್ಸ್ ನೋಡ್ಕೊಳ್ಳಿ, ಈ ಸಫಿಕ್ಸ್ ಮಾತ್ರ ಚೇಂಜ್ ಆಗ್ತಾ ಇದೆ, ಕರೆಕ್ಟ್. ಸೊ ಐ ವಿಲ್ ರೈಟ್ ದಟ್ ಸಫಿಕ್ಸ್ ಆಸ್ ಐ, QI ಬೈ, ಇಲ್ಲಿ ನೋಡಿ ಇಲ್ಲೂ ಸೆಕೆಂಡ್ ಟರ್ಮ್ದು ಮಾತ್ರ ಸಫಿಕ್ಸ್ ಚೇಂಜ್ ಆಗ್ತಾ ಇದೆ ಅಲ್ವಾ, R1I ಇಂಟು R1I ಕ್ಯಾಪ್
Okay, I will write it as I is equal to 2 to n. I value 2 ಹಾಕಿದ್ರೆ q2 by r12 into r12 cap. Similarly, I3 ಹಾಕಿದ್ರೆ q3 by r13 square into r13 cap. So this is the force experienced by the charge q1 due to the presence of n number of charges, and this is called this can be attained by using the principle of superposition. ಇವಾಗೊಂದು ಎನ್ ಸಿ ಆರ್ ಟಿಲಿ ಕೊಟ್ಟಿರೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ದ ಪ್ರಾಬ್ಲಮ್ ಗೋಸ್ ಲೈಕ್ ದಿಸ್. ಕನ್ಸಿಡರ್ 3 ಚಾರ್ಜಸ್ q1, q2, q3 ಈಚ್ ಈಕ್ವಲ್ ಟು ಚಾರ್ಜ್ q at the vertex of an equilateral triangle of side L. ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಕೋತೀನಿ. ಅದರ ವರ್ಟೆಕ್ಸು ಎ ಬಿ ಆ್ಯಂಡ್ ಸಿ ಅಂತ ಅನ್ಕೋತೀನಿ. ಅಟ್ ದ ಎಡ್ಜ್ ಆಫ್ A1 q1 ಚಾರ್ಜ್ನ ಪ್ಲೇಸ್ ಮಾಡ್ತೀವಿ, ಅಟ್ ಬಿ q2ನ ಪ್ಲೇಸ್ ಮಾಡ್ತೀವಿ, ಅಟ್ ಸಿ q3ನ ಪ್ಲೇಸ್ ಮಾಡ್ಕೋತೀನಿ. ಏನಂತ ಕೊಟ್ಟಿದ್ದಾರೆ ಅಂದರೆ ಈಚ್ ಆಫ್ ಸೈಡ್ ಎಲ್ ಅಂತ ಕೊಟ್ಟಿದ್ದಾರೆ. ಆಯಿತಾ? ನಾವು ವಾಟ್ ಈಸ್ ದ ಫೋರ್ಸ್ ಆನ್ ಚಾರ್ಜ್ q, ಕ್ಯಾಪಿಟಲ್ q, with same sign as that of small q placed at the centroid of the triangle. Let me call the centroid of the triangle as O. ಅಲ್ಲಿ ಒಂದು ಚಾರ್ಜು ಕ್ಯಾಪಿಟಲ್ ಕ್ಯೂನ ಇಡ್ತಾರಂತೆ ಅವರು. ಈ ಕ್ಯಾಪಿಟಲ್ ಕ್ಯೂದು ನೆಟ್ ಫೋರ್ಸ್ ಏನಿದೆ ಅನ್ನೋದೇ ಕ್ವಶನ್ನು. ದೇ ಹ್ಯಾವ್ ಗಿವನ್ ದಟ್ ಚಾರ್ಜ್ q1 is same as that of q2 is same as that of q3 and charge capital Q is also same as q. ಇದು q ಆಗಿರುತ್ತೆ. ಹಾಗಾಗಿ we can write that all the charges that are placed on the edge of the vertex of the equilateral triangle and the charge that is placed on the centroid is equal to charge q. ಆಯಿತಾ? ಫಸ್ಟ್ ನಾವೇನು ಕನ್ಸಿಡರ್ ಮಾಡ್ಕೋಬೇಕಪ್ಪ ಅಂದರೆ ಚಾರ್ಜ್ ಎಕ್ಸ್ಪೀರಿಯನ್ಸ್ ಬೈ ದಿಸ್ ಕ್ಯಾಪಿಟಲ್ ಕ್ಯೂ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿಸ್ q1. ಹಾಗಾಗಿ ನಮಗೆ ಈ ಡಿಸ್ಟೆನ್ಸ್ ಗೊತ್ತಾಗಬೇಕಲ್ವಾ ಫಸ್ಟು. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಏನು? ದ ಆ್ಯಂಗಲ್ ಬಿಟ್ವೀನ್ ದ ವರ್ಟೆಕ್ಸ್ ಈಸ್ 60 ಡಿಗ್ರಿ. ಎಲ್ಲ ವರ್ಟೆಕ್ಸ್ದ ಆ್ಯಂಗಲ್ ಎಷ್ಟಿರುತ್ತೆ? 60 ಡಿಗ್ರಿ ಇರುತ್ತೆ. ನಾವು ದಿಸ್ ಶುಡ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಅಲ್ವಾ ಡ್ಯೂ ಟು ಪ್ರೆಸೆನ್ಸ್ ಆಫ್ q1. ಯಾವ ಥರ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ರಿಪಲ್ಸಿವ್ ಫೋರ್ಸ್. ಯಾಕೆಂದರೆ ಆಲ್ ದ ಚಾರ್ಜಸ್ ಆರ್ ಆಫ್ ಸೇಮ್ ಸೈಜ್ ಆ್ಯಂಡ್ ಸೇಮ್ ಸೈನ್ ಆ್ಯಂಡ್ ಹ್ಯಾವ್ ದ ಸೇಮ್ ಚಾರ್ಜ್ q ಅಲ್ವಾ. ಐ ವಿಲ್ ಕನ್ಸಿಡರ್ ದ ಪಾಯಿಂಟ್ O. Due to the presence of q1, it experiences a force F1 in the downward direction. ಏನಕ್ಕೆ ಅಂದರೆ ರಿಪಲ್ಸಿವ್ ಫೋರ್ಸ್. ಡ್ಯೂ ಟು ಪ್ರೆಸೆನ್ಸ್ ಆಫ್ q3, it experiences a force F3 in this direction. ಆಯಿತಾ? ಡ್ಯೂ ಟು ಪ್ರೆಸೆನ್ಸ್ ಆಫ್ q2, it experiences a force F2 in this direction. ಆಯಿತಾ? F2 ಮತ್ತು F3 ಈ ಡೈರೆಕ್ಷನ್ ಆ್ಯಕ್ಟ್ ಆಗ್ತಾ ಇದಕ್ಕೊಂದು ರಿಸಲ್ಟೆಂಟ್ ಫೋರ್ಸ್ ಇರುತ್ತಲ್ಲ, ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಐ ವಿಲ್ ಕಾಲ್ ಇಟ್ ಆಸ್ ಎಫ್ ಆಫ್ ಆರ್. ಇವಾಗ ನನಗೆ ಈ ಡಿಸ್ಟೆನ್ಸ್ ಗೊತ್ತಾಗಬೇಕಲ್ಲ, ಹಾಗಾಗಿ ನಾನೊಂದು ಪರ್ಪೆಂಡಿಕ್ಯುಲರ್ ಲೈನ್ನ ಜಾಯಿನ್ ಮಾಡ್ಕೋತೀನಿ. ದಟ್ ವಿಲ್ ಜಾಯಿನ್ ಬೈಸೆಕ್ಟ್ ದ ವರ್ಟೆಕ್ಸ್ ಬಿ ಸಿ ಪರ್ಪೆಂಡಿಕ್ಯುಲರ್ಲಿ. ಓಕೆನಾ? ಐ ವಿಲ್ ಕಾಲ್ ದಟ್ ಪಾಯಿಂಟ್ ಆಸ್ ಡಿ. ಇವಾಗ ಈ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ನಾನು ಬ್ರೇಕ್ ಮಾಡಿಕೊಂಡ್ರೆ ನನಗೆ ಡಿಸ್ಟೆನ್ಸ್ ಎ ಒ ಸಿಗುತ್ತೆ. ಓಕೆ, ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ ನೆಕ್ಸ್ಟು. ಆವಾಗ ಇದು ಬಿ ಒ ಆಗುತ್ತೆ, ಇದು ಸಿ ಒ ಆಗುತ್ತೆ. ಸೊ ಐ ವಿಲ್ ಕನ್ಸಿಡರ್ ದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಫ್ರಮ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎ ಬಿ ಸಿ ಅಥವಾ ಬಿ ಎ ಸಿ. ಆ್ಯಂಗಲ್ ಎಷ್ಟಿದೆ? ಬಿ ಎ ಸಿದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಬಿ ಎ ಸಿ ಆ್ಯಂಗಲ್ಲು 60 ಡಿಗ್ರಿ ಆಗುತ್ತೆ. ನಾನು ಇವಾಗ ಒಂದು ಲೈನ್ ಜಾಯಿನ್ ಮಾಡಿಕೊಂಡೆ, ಕರೆಕ್ಟಾಗಿ ಹಾಫ್ ಅಲ್ಲಿ ಬೈಸೆಕ್ಟ್ ಆಗುತ್ತೆ ಅಲ್ವಾ ಬಿ ಮತ್ತು ಡಿ. ಹಾಗಾಗಿ ವಾಟ್ ಶುಡ್ ಬಿ ದ ಆ್ಯಂಗಲ್ ಆಫ್ ಸಿ ಎ ಡಿ? ಸಿ ಎ ಡಿ ಏನಾಗಿರಬೇಕು? ಆಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಬಿ 30 ಡಿಗ್ರಿ ಅಲ್ವಾ. ಓಕೆ, ನಾವು ಐ ವಿಲ್ ಡಿಫೈನ್ ಕಾಸ್ 30 ಡಿಗ್ರಿ ಅಥವಾ ಕಾಸ್ ಥೀಟಾನ ಡಿಫೈನ್ ಮಾಡಿದ್ರೆ ಏನು? ಕಾಸ್ ಥೀಟಾ ಅಂದರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಲ್ಲ. ಅಡ್ಜಸೆಂಟ್ ಏನಿದರಲ್ಲಿ? ಎ ಡಿ. ಹೈಪೋಟೆನಸ್ ಏನು? ಎ ಸಿ. ಕರೆಕ್ಟ್. ಹಾಗಾಗಿ ವಾಟ್ ಈಸ್ ಎ ಡಿ? ವಿ ಡೋಂಟ್ ನೋ ವಾಟ್ ಈಸ್ ಎ ಡಿ ಅಂತ. ಎ ಸಿ ಅಂದರೆ ಏನು? ದ ಲೆಂತ್ ಎಲ್ ಅಲ್ವಾ, ಲೆಂತ್ ಎಲ್. ನಾವು ಐ ವಿಲ್ ಕ್ರಾಸ್ ಮಲ್ಟಿಪ್ಲೈ. ಕಾಸ್ 30 ಡಿಗ್ರಿ ಇಂಟು ಎಲ್ ಈಸ್ ಎ ಡಿ, ಲೆಂತ್ ಆಫ್ ಎ ಡಿ. ಇದೇನು ಎ ಡಿ ಅಂದರೆ ಹೈಟ್ ಆಫ್ ದ ಟ್ರಯಾಂಗಲ್ ಅಷ್ಟೆ. ಸೊ ಎ ಡಿ ಇಸ್ ನೌ ಬಿಕಮ್ಸ್ ವಾಟ್ ಈಸ್ ಕಾಸ್ 30?
√3/2 ಟೈಮ್ಸ್ ಎಲ್. ಸೊ ವ್ಯಾಲ್ಯೂ ಆಫ್ ಎ ಡಿ ಗೊತ್ತಾಯಿತು. ನಮ್ಗೆ ಇವಾಗ ಏನು ಗೊತ್ತಾಗಬೇಕು? ಎ ಒ ಗೊತ್ತಾಗಬೇಕಲ್ವಾ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಒಂದು ವಿಶೇಷತೆ ಇದೆ. ಏನಂದರೆ ದ ಲಾಂಗೆಸ್ಟ್ ಸೈಡ್ and the shortest side of the height of the triangle will be in the ratio of 2:1. ಹಾಗಾಗಿ AO is the longest side. AO will be 2/3 of AD, which is nothing but 2/3. AD ವ್ಯಾಲ್ಯೂ ಏನು? √3/2. AD ವ್ಯಾಲ್ಯೂ ಏನು? √3/2 ಟೈಮ್ಸ್ ಎಲ್. ಸೊ ಈ 3ನ ಏನಂತ ಬರೀಬೋದು? √3 × √3 ಅಂತ ಬರೀಬೋದು. 1 √3 ಗೆಟ್ ಕ್ಯಾನ್ಸಲ್ಸ್ ವಿತ್ 1 √3. ಸೊ AO is nothing but 2, ಈ 2 ಕ್ಯಾನ್ಸಲ್ ಆಗುತ್ತೆ. ಸೊ 1/√3 × L. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ AO. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಮತ್ತು ಇದಕ್ಕೆ ಸಿಮಿಟ್ರಿಕ್ ಪ್ರಾಪರ್ಟಿ ಇರುತ್ತೆ. ಹಾಗಾಗಿ AO ವಿಲ್ ಬಿ ಸೇಮ್ ಆಸ್ ದಟ್ ಆಫ್ BO ವಿಲ್ ಬಿ ಸೇಮ್ ಆಸ್ ದಟ್ ಆಫ್ CO. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ AO is equal to BO is equal to CO, which will be equal to L/√3. ಓಕೆ, ಇಷ್ಟು ಗೊತ್ತಾಯ್ತು ನಮ್ಗೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಿಂದ. ಇವಾಗ ನಾವು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಈಚ್ ಚಾರ್ಜಸ್ ನೋಡ್ಕೊಳ್ಳೋಣ. ಸೊ ಫೋರ್ಸ್ F1 ಹೆಂಗೆ ಆ್ಯಕ್ಟ್ ಆಗ್ತದೆ ಅಂತ ನೋಡೋಣ. F1 ವಿಲ್ ಬಿ 1/4πε0. ಇದರಲ್ಲಿ Q1 ಕ್ಯಾಪಿಟಲ್ Q ಅಂತಲೇ ಕನ್ಸಿಡರ್ ಮಾಡ್ತೀನಿ. ಸೆಂಟ್ರಲ್ ಇರೋ ಚಾರ್ಜ್ ಏನು? ಕ್ಯಾಪಿಟಲ್ Q ಇಂಟು Q1. ಡಿಸ್ಟೆನ್ಸ್ ಆಫ್ ಸಪರೇಷನ್ ಏನು? AO² ಅಲ್ವಾ, ವಿಚ್ ಇಸ್ ನಥಿಂಗ್ ಬಟ್ 1/4πε0. Q1 ವ್ಯಾಲ್ಯೂ ಏನು? Q1ದು ಕ್ಯಾಪಿಟಲ್ Qದು ಸ್ಮಾಲ್ Q1ದು ಎಲ್ಲದ್ರದ್ದು ವ್ಯಾಲ್ಯೂ Qನೇ. ಸೊ ನ್ಯೂಮರೇಟರ್ ಬಿಕಮ್ಸ್ Q² ಬೈ A0 ಏನು? L/√3². L/√3 ಅಂದರೆ L². √3² ನ್ಯೂಮರೇಟರ್ಗೆ ಹೋಗಿ 3². √3² ಬಿಕಮ್ಸ್ 3. ಸೊ ದಿಸ್ ಇಸ್ F1. ಸಿಮಿಲರ್ಲಿ F2 ಕಂಡುಹಿಡಿಯೋದಾದರೆ ಚಾರ್ಜು ಸೇಮ್ ಇದೆ, ದಟ್ ಈಸ್ Q. ಆ್ಯಂಡ್ A0² ಇಲ್ಲಿ ಕಂಡುಹಿಡಿದ್ವಿ. A0 ಇಲ್ಲಿ B0² ಆಗುತ್ತೆ. ಚಾರ್ಜ್ ಎಕ್ಸ್ಪೀರಿಯನ್ಸ್ಡ್ ಬೈ ಕ್ಯಾಪಿಟಲ್ Q ಡ್ಯೂ ಟು ಪ್ರೆಸೆನ್ಸ್ ಆಫ್ Q2 ಏನಾಗುತ್ತೆ ಅಂದರೆ B0². B0² ಸೇಮ್. ಸಿಮಿಲರ್ಲಿ F3 ಕಂಡುಹಿಡಿದ್ರೂ ಅದು ಸೇಮ್. F1 will be equal to F2 will be equal to F3. This is the second step of this problem. ಆಯಿತಾ? ನಮಗೆ ಇವಾಗ ಏನೇನು ಗೊತ್ತಾಯಿತು ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ A0, AO, BO, CO ಗೊತ್ತಾಯಿತು. ಮತ್ತು ವಿ ಹ್ಯಾವ್ ಡಿಟರ್ಮೈನ್ಡ್ ದಟ್ F1 is ಸೇಮ್ ಆಸ್ ದಟ್ ಆಫ್ F2 ವಿಚ್ is ಸೇಮ್ ಆಸ್ ದಟ್ ಆಫ್ F3. ಇಷ್ಟು ಗೊತ್ತಾಯಿತು. Now I will determine the resultant force between F2 and F3. ಏನಾಗುತ್ತೆ? ಇದಕ್ಕೆ ಆ್ಯಂಗಲ್ ಏನಿರುತ್ತೆ? ಇಫ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ BO ಆ್ಯಂಡ್ CO ಇಸ್ 60 ಡಿಗ್ರಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಏನಾಗಿರಬೇಕು? ಎಕ್ಸ್ಟೀರಿಯರ್ ಆ್ಯಂಗಲ್ ಶುಡ್ ಬಿ 120 ಡಿಗ್ರಿ. ಓಕೆ, ಇದು ಪ್ಯಾರಲೆಲೋಗ್ರಾಮ್ ಆಫ್ ವೆಕ್ಟರ್ ಅಡಿಷನ್ ಇಂದ ನಾವು ಈ ರಿಸಲ್ಟೆಂಟ್ ಫೋರ್ಸ್ನ ಡಿಟರ್ಮೈನ್ ಮಾಡ್ಕೋತೀನಿ. ಸೊ ರಿಸಲ್ಟೆಂಟ್ ಫೋರ್ಸ್ F(r) ಇಸ್ ಈಕ್ವಲ್ ಟು ರೂಟ್ ಆಫ್ ಯಾವ್ಯಾವ ಫೋರ್ಸ್ ಬಗ್ಗೆ ರಿಸಲ್ಟೆಂಟ್ ಕಂಡುಹಿಡಿತಾ ಇದ್ದೀವಿ? F2 ಮತ್ತು F3. ದಟ್ ಈಸ್ F2² ಪ್ಲಸ್ F3² ಪ್ಲಸ್ 2F2 F3 cos ಥೀಟಾ ಇಸ್ ದ ಈಕ್ವೇಷನ್. ಆಯಿತಾ? F2² ಹಾಗೆ ಇರಲಿ. ಫ್ರಮ್ ದಿಸ್ ಇಕ್ವೇಷನ್ ವಿ ಕ್ಯಾನ್ ರೈಟ್ F3/F2. F3ನ F2 ಇಂದ ರೀಪ್ಲೇಸ್ ಮಾಡ್ಕೊಳ್ತೀನಿ. ಇಸ್ F2² ಪ್ಲಸ್ 2 ಟೈಮ್ಸ್ F2. ಈ F3ನೂ F2 ಅಂತಲೇ ಬರ್ಕೋತೀನಿ. ಆ್ಯಂಗಲ್ ಏನಿದೆ ಇದ್ರ ಮಧ್ಯ? ಕಾಸ್ ಆಫ್ 120 ಡಿಗ್ರಿ. ಆಯಿತಾ? ಸೊ ವಿಚ್ ಬಿಕಮ್ಸ್ F2² ಪ್ಲಸ್ F2² ಇಸ್ 2F2² ಪ್ಲಸ್ 2 ಟೈಮ್ಸ್ F2² ಕಾಸ್ ಆಫ್ 120 ಹೆಂಗೆ ಬರ್ಕೋತೀನಿ ಅಂದರೆ ಕಾಸ್ ಆಫ್ 180 ಮೈನಸ್ 60 ಅಂತ ಬರ್ಕೋತೀನಿ. ಓಕೆ, 180 ಮೈನಸ್ 60 ಅಂದರೆ ದಟ್ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಏನಾಗಿರುತ್ತೆ? ನೆಗೆಟಿವ್ ಇರುತ್ತೆ. ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ ಕಾಸ್ 60. ಸೊ ಮೈನಸ್ ಕಾಸ್ 60 ಅಂದರೆ ಎಷ್ಟು? -1/2 ಅಲ್ವಾ? ಸೊ ವಿಚ್ ಬಿಕಮ್ಸ್ 2F2² ಪ್ಲಸ್ 2F2²
into cos of minus 60 becomes minus 1 by 2. E2 get cancels with this 2, which will be root of 2f2 square minus f2 square, which will be root of f2 square, which is nothing but f2. ಇವಾಗ ನಮ್ಗೆ ಏನು ಗೊತ್ತಾಯಿತು? f of r is same as that of f of 2. ಓಕೆ, ಇದನ್ನು ನೆನ್ಪಿಟ್ಕೊಂಡು ಇವಾಗ ಇದನ್ನು ಮೇಲ್ಗಡೆ ಬರಿತೀನಿ. ಸ್ಟೆಪ್ 3 ಏನಂತ ಕಂಡುಹಿಡಿದ್ವಿ? ರಿಸಲ್ಟೆಂಟ್ ಫೋರ್ಸ್ ಎಫ್ ಆಫ್ ಆರ್ ಇಸ್ ಸೇಮ್ ಆಸ್ ದಟ್ ಆಫ್ ಎಫ್ ಆಫ್ 2. ಇವಾಗ ಏನು ಗೊತ್ತಾಯ್ತು ನಮಗೆ? ಎಫ್ ಆಫ್ 1 ಇಸ್ ಸೇಮ್ ಆಸ್ ದಟ್ ಆಫ್ ಎಫ್ ಆಫ್ 2, ವಿಚ್ ಈಸ್ ಸೇಮ್ ಆಸ್ ದಟ್ ಆಫ್ ಎಫ್ ಆಫ್ 3. ಎಫ್ ಆಫ್ 2 ಯಾವುದಕ್ಕೆ ಈಕ್ವಲ್ ಆಗಿತ್ತು? ಎಫ್ ಆಫ್ ಆರ್ಗೆ ಈಕ್ವಲ್ ಆಗಿತ್ತು. ಹಾಗಾದರೆ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಚಾರ್ಜ್ ಕ್ಯಾಪಿಟಲ್ ಕ್ಯೂ ಅಟ್ ದ ಸೆಂಟರ್, ಎಲ್ಲ ಡೈರೆಕ್ಷನಲ್ಲೂ ಫೋರ್ಸು ಈಕ್ವಲ್ ಆ್ಯಂಡ್ ಆಪೋಸಿಟ್ ಇದೆ, ಕರೆಕ್ಟಾ? ನೋಡಿ, F1 ಫೋರ್ಸು ಈಕ್ವಲೆಂಟ್ ಟು ಎಫ್ ಆಫ್ ಆರ್. ಈ ಡೈರೆಕ್ಷನಲ್ಲಿ ಬರ್ತಾ ಇರೋ ಫೋರ್ಸು ಈ ಡೈರೆಕ್ಷನಲ್ಲಿ ಬರ್ತಾ ಇರೋ ಫೋರ್ಸು ಈಕ್ವಲ್. ಹಾಗಾಗಿ ದೇ ಬೋತ್ ಕ್ಯಾನ್ಸಲ್ಸ್ ಔಟ್ ಆ್ಯಂಡ್ ದ ರಿಸಲ್ಟೆಂಟ್ ಫೋರ್ಸ್ ಇಸ್ 0. ಮತ್ತು ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ F2 ಆ್ಯಂಡ್ F3 ಇಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಹಾಗಾಗಿ ದೇ ಬೋತ್ ಆಲ್ಸೋ ಗೆಟ್ ಕ್ಯಾನ್ಸಲ್ಸ್ ಔಟ್. ದ ನೆಟ್ ಫೋರ್ಸ್ at the centroid O by the experienced by the charge capital Q is 0. ಈ ವಿಡಿಯೋ ಆಲ್ರೆಡಿ ಲೆಂತಿ ಆಯಿತು ಅಂತ ಅನ್ಕೋತೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.